ಗುಡ್ ಈವ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಟು ಕಲ್ಯಾಣಿ ಟ್ಯೂಟೋರಿಯಲ್ಸ್. ಇವತ್ತು ನಾವು ಅಂದರೆ ಸಂಖ್ಯೆ ಸೀರೀಸ್ ನಂಬರ್ ಸೀರೀಸಲ್ಲಿ ನಾವು ಮಿಸ್ಸಿಂಗ್ ಫ್ರೀಕ್ವೆನ್ಸಿ ನಾವು ಫೈಂಡ್ ಔಟ್ ಮಾಡ್ತಾ ಇದ್ವಿ ಪ್ರಿವಿಯಸ್ ಕ್ಲಾಸಲ್ಲಿ. ಅಂದರೆ ಯಾವ ರೀತಿ ಇದ್ದದ್ದು ಒಂದು ಸೀಕ್ವೆನ್ಸ್ ಲೆವೆಲ್ಗಿತ್ತು. ಅಂದರೆ ಒಂದು ಲೈನಲ್ಲಿ ಕೊಟ್ಟಿದ್ದೆ ನಿಮಗೆ 1 2 3 4 5 6 ಅಂತ ಈ ಥರ ಕೊಟ್ಟಿದ್ದೆ ನಿಮಗೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಬಾಕ್ಸ್ ಕೊಟ್ಬಿಟ್ಟು ಅಥವಾ ಸರ್ಕಲ್ ಕೊಟ್ಟು ಚೌಕ ಕೊಟ್ಬಿಟ್ಟು ಇಲ್ಲಿ ಏನು ಮಾಡ್ತಾ ಇದ್ದಾನೆ ಅಂದರೆ ನಿಮಗೆ ಕ್ವಶನ್ಸ್ ಫ್ರೇಮ್ ಮಾಡಿದ್ದಾನೆ. ಯಾವ ರೀತಿ ಕ್ವಶನ್ ಫ್ರೇಮ್ ಮಾಡಿದ್ದಾನೆ ನೀವೇನು ಇದು ಮಾಡಬಾರ್ದು. ಈ ಥರ ಬಾಕ್ಸ್ ಕೊಟ್ಟಿದ್ದಾನೆ ಅಥವಾ ಸರ್ಕಲ್ ಕೊಟ್ಟಿದ್ದಾನೆ ಅಂತ ನೀವು ಟೆನ್ಸ್ ಆಗಬಾರ್ದು. ಆಲ್ಮೋಸ್ಟ್ ಏನಿದೆ ಅಂದ್ರೆಗಿನ ನಿಮ್ಗೆ ಏನಿರುತ್ತೆ ಇದರಲ್ಲಿ ಸೇಮ್ ಇರುತ್ತೆ. ಇದನ್ನೇ ನಿಮಗೆ ಲೈನಲ್ಲಿ ಹೇಗೆ ಕೊಟ್ಟಿರ್ತಾನೆ ಅಂತಂದ್ರೆಗಿನ ಇದೇ ಥರ ಸೀಕ್ವೆನ್ಸಲ್ಲಿ ಕೊಟ್ಟಿರ್ತಾನೆ. ನಿಮಗೆ 2 5 11 23 ಈ ಥರ ಕೊಟ್ಟಿರ್ತಾನೆ. ಇದರಲ್ಲಿ ಏನು ಮಾಡಿದ್ದಾನೆ ಅಂದರೆ ನಿಮಗೆ ಈ ಥರ ಸರ್ಕಲಲ್ಲಿ ಕೊಟ್ಟಿದ್ದಾನೆ ಅಷ್ಟೇ. ಎಂಟರ್ ಕ್ವಶನ್ಸ್ ಏನಾಗುತ್ತೆ ಅಂದ್ರೆಗಿನ ಸೇಮೇ ಇರುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ನಿಮ್ಗೆ ಇವಾಗ ಫಸ್ಟ್ ಕ್ವಶನ್ ನಾವು ಇಲ್ಲಿ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಕ್ವಶನ್ ಯಾವ ರೀತಿ ಇದೆ ನೋಡ್ರಿ. ಇಲ್ಲಿ 2 ಇದೆ, 5 11 23 47 95 383 ಇದೆ. ಇಲ್ಲಿ ಮಿಡ್ಲ್ ನಂಬರ್ ನಿಮಗೆ ಕೇಳಿದ್ದಾನೆ. ಅಂದರೆ ನಾವು ಇಲ್ಲಿ ಫಸ್ಟ್ ಸೀಕ್ವೆನ್ಸ್ ಚೆಕ್ ಮಾಡಬೇಕು. ಯಾವ ರೀತಿ ಕೊಟ್ಕೊಂತ ಬಂದಿದ್ದಾನೆ, ಯಾವ ರೀತಿ ಇನ್ಕ್ರಿಮೆಂಟ್ ಆಗಿದೆ ಅಂತೇಳಿ. ಫಸ್ಟ್ ಇನ್ಕ್ರಿಮೆಂಟ್ ಆಗೋದ್ರೆ ಏನು ಮಾಡ್ಬೇಕು, ಇದು ಡಿಫ್ರೆನ್ಸ್ ಕಂಡು ಹಿಡಬೇಕು ನಾವು. ಇಲ್ಲಿ ನೋಡ್ರಿ ಸೊಲ್ಯೂಷನ್ ಆಗಿದೆ. ಇಲ್ಲಿ ಏರಿಕೆ ಕ್ರಮದಲ್ಲಿ ಇದೆಯಾ ನಿಮಗೆ ಕ್ವಶನ್ಸು. ಅಂದರೆ ಇಲ್ಲಿ ಫಸ್ಟ್ ನಾವು ಡಿಫ್ರೆನ್ಸ್ ಕಂಡು ಹಿಡ್ಕೊಂಡು ಬರಬೇಕು. 2 + 3 5 ಆಗುತ್ತೆ. ಅಂದರೆ ಇಲ್ಲಿ 5ರಲ್ಲಿ 2 ಕಳೆದ್ರೆ 3 ಉಳಿಯುತ್ತೆ. ಅದೇ ರೀತಿಯಾಗಿ ನಿಮಗೆ 11ರಲ್ಲಿ 5 ಕಳೆದ್ರೆ 6 ಉಳಿಯುತ್ತೆ. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ 23ರಲ್ಲಿ 11 ಕಳೆದ್ರೆ 12 ಉಳಿಯುತ್ತೆ. ಫಸ್ಟ್ ನೀವು 1 2 ಅಥವಾ 3 ಸೀಕ್ವೆನ್ಸ್ ನೋಡ್ಬೇಕು ನೀವು. ಇಲ್ಲಿ 1 2 3 ನೋಡಿದ್ವಿ, 3 ಸೀಕ್ವೆನ್ಸ್ ನೋಡಿದಿರೋ ನಿಮಗೆ ಕಾಮನ್ ಆಗಿ ಏನು ಬಂತು ಇಲ್ಲಿ 3 6 12. ಅಂದರೆ ಏನು ಮಾಡಿದ್ದಾನೆ ಇಲ್ಲಿ ಡಬಲ್ ಮಾಡ್ಕೊಂತ ಬಂದಿದ್ದಾನೆ. ಅಂದರೆ 3ಗೆ ಇಂಟು 2 ಮಾಡಿದ್ದಾನೆ, 6ಕ್ಕೆ ಇಂಟು 2 ಮಾಡಿದ್ದಾನೆ. ನೆಕ್ಸ್ಟ್ ನೋಡ್ರಿ ಇಲ್ಲಿ 3 2 6 6 ಪ್ಲಸ್ ಮಾಡಿದ್ದಾನೆ, 6 2 12 12 ಪ್ಲಸ್ ಮಾಡಿದ್ದಾನೆ ಇದಕ್ಕೆ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ರಿ 12ಕ್ಕೆ ಇಂಟು 2 ಮಾಡ್ರಿ. ಇಂಟು 2 ಮಾಡಿದ್ರೆ ಎಷ್ಟು ಬಂತು ನಿಮಗೆ ಇಲ್ಲಿ 24 ಬಂತು. ಅಂದರೆ 24 ಪ್ಲಸ್ ಮಾಡಿದ್ದಾನೆ ನೋಡ್ರಿ. ಇಲ್ಲಿ 23ಕ್ಕೆ 24 ಗುಡಿಸಿದ್ರೆ 47. ಅಂದರೆ ನೀವು ಬರ್ತಾ ಇರೋ ಸೀರೀಸು ಕರೆಕ್ಟೇ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಏನು ಮಾಡಿದ್ದಾನೆ ಇಲ್ಲಿ 24ಕ್ಕೆ ಇಂಟು 2 ಮಾಡಿಬಿಟ್ಟು 48 ಇಲ್ಲಿ 2 ಮಾಡಿದ್ದಾನೆ. ಅಂದರೆ 47 + 48 ಎಷ್ಟು 95. ನೆಕ್ಸ್ಟ್ ನೋಡ್ರಿ ಏನು ಮಾಡಿದ್ದಾನೆ ಇಲ್ಲಿ ಈಗ 48 ಇಂಟು 2 ಮಾಡಬೇಕಾ. ಅಂದರೆ ಎಷ್ಟಾಗುತ್ತೆ ಇಲ್ಲಿ 96 ಆಗುತ್ತೆ. ಅಂದರೆ 95ಕ್ಕೆ ಪ್ಲಸ್ 96 ಮಾಡಬೇಕು. ಅಂದರೆ ಎಷ್ಟಾಗುತ್ತೆ ನೋಡ್ರಿ ಇಲ್ಲಿ 9 9 18 ಅಂದರೆ 191 ಆಗುತ್ತೆ. 191 ನಿಮ್ಗೆ ಆನ್ಸರ್ ಬಂದರೆ ಅಷ್ಟೇ ಅಲ್ಲ, ನೀವು ಅದನ್ನು ಟ್ಯಾಲಿ ಮಾಡಿ ನೋಡಬೇಕು. ಇಲ್ಲಿ ನಮ್ಗೆ 96 ಬಂತ. ಅಂದರೆ 95 + 96 ಮಾಡಿದ್ರೆ ಎಷ್ಟು ಬಂತು ನಮಗಿಲ್ಲಿ 191 ಬಂತು. ಇಷ್ಟಕ್ಕೆ ನಿಮಗೆ ಆನ್ಸರ್ ಮುಗಿಯಲ್ಲ. ನೆಕ್ಸ್ಟ್ ಸೀಕ್ವೆನ್ಸನ್ನು ನಿಮಗೆ ಕರೆಕ್ಟ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡಬೇಕು. ಚೆಕ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಿಲ್ಲ ನಾವು ಇಲ್ಲಿ 96 ಇಂಟು 2 ಮಾಡಬೇಕು. 96 ಇಂಟು 2 ಮಾಡಿದ್ರೆ ಎಷ್ಟಾಗುತ್ತಾ 192 ಆಗುತ್ತಾ. ಇಲ್ಲಿ 191ಕ್ಕೆ ಪ್ಲಸ್ 192 ಮಾಡಿದ್ರೆ ಎಷ್ಟು 383 ಬರುತ್ತೆ. ಅಂದರೆ ಏನಂತಂದರೆ ನೀವು ಸೀಕ್ವೆನ್ಸಲ್ಲಿ ಏನಾದರೆ ಸೀರೀಸಲ್ಲಿ ನೀವು ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಇಲ್ಲಿ 190 ಕರೆಕ್ಟ್ ಬರುತ್ತೆ. ಅಂದರೆ ನೀವು ಮಾಡಿರುವ ವೇ ಕರೆಕ್ಟ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಮಾಡಿದಾಗ. ಈ ಕ್ವಶನ್ ಅರ್ಥ ಆಯ್ತಲ್ಲ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ. ಸೆಕೆಂಡ್ ಕ್ವಶನ್ ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ ಏನು ಮಾಡಿದಾನೆ ಅಂತಂದ್ರೆ ನಿಮಗೆ ಪ್ಲಸ್ ಫಸ್ಟ್ 3 ಮಾಡಿದಾನೆ. ನೆಕ್ಸ್ಟು ಅದಕ್ಕೆ 3 2 ಮಾಡಿದ್ದಾನೆ, 6 2 ಮಾಡಿದ್ದಾನೆ, ಇಂಟು ಡಬಲ್ ಮಾಡ್ಕೊಂತ ಹೋಗಿದ್ದಾನೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ ರೀತಿ ಇದೆ. ಇಲ್ಲಿ 4 9 16 ಕ್ವಶನ್ ಮಾರ್ಕ್ ಅಂತಿದೆ. ನೀವು ಇಲ್ಲಿ ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಹೇಳ್ಬೋದು. ಏನು ಮಾಡಿದಾನೆ ಅಂದರೆ ಇಲ್ಲಿ ಏನು ಮಾಡಿದ್ದಾನೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ಈಗ ಸ್ಕ್ವಯರಿಂಗ್ ಮಾಡ್ಕೊಂತ ಹೋಗಿದ್ದಾನೆ. ಸ್ಕ್ವಯರ್ ಯಾವ ರೀತಿ ಮಾಡಿದ್ದಾನೆ ಇಲ್ಲಿ 2 ಸ್ಕ್ವಯರ್ ಕೊಟ್ಟಿದ್ದಾನೆ, ಇಲ್ಲಿ 3 ಸ್ಕ್ವಯರ್ ಕೊಟ್ಟಿದ್ದಾನೆ, 4 ಸ್ಕ್ವಯರ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಅದು ಬರುತ್ತೆ ಇಲ್ಲಿ 5 ಸ್ಕ್ವಯರ್ ಬರುತ್ತೆ. ಯಾಕಂದ್ರೆ ಇಲ್ಲಿ ನಂಬರ್ ಸೇರಿ ಸ್ವಾಭಾವಿಕ ಸಂಖ್ಯೆಗಳನ್ನು ಇಲ್ಲಿ ಮೆನ್ಷನ್ ಮಾಡ್ಕೊಂತ ಹೋಗಿದ್ದಾನೆ. ಅಂದರೆ 5 ಸ್ಕ್ವಯರ್ ಅಂದರೆ ಎಷ್ಟು 25 ಆನ್ಸರ್ ಅಂತ ಗೊತ್ತಾಯ್ತು. ಈ ರೀತಿ ಕ್ವಶನ್ಸ್ ನಿಮಗೆ ಇವೇನು ಸಿಂಪಲ್ ಇರ್ತಾವಲ್ಲ, ಈ ಕ್ವಶನ್ಸ್ ನಿಮಗೆ ಎಲ್ಲಿ ಬರ್ತಾವೆ ಅಂತಂದ್ರೆ PSI ಲೆವೆಲ್ಗೆ ಮತ್ತು SDA ಲೆವೆಲ್ಗೆ ಇಲ್ಲಿ ಕ್ವಶನ್ಸ್ ಬರ್ತಾರೆ. ಸ್ವಲ್ಪ FDA KAS ಲೆವೆಲ್ಗೆ ಹೋದ್ರೆ ನಿಮಗೆ ಸ್ವಲ್ಪ ಬಿಟ್ಲು ಏನಂತಂದ್ರೆ ಮೈಂಡಿಗೆ ವರ್ಕ್ ಕೊಡಬೇಕಾಗುತ್ತೆ. ಇಲ್ಲಿ ನೋಡ್ರಿ ಈ ಕ್ವಶನ್ಸ್ ಈ ರೀತಿ ಕ್ವಶನ್ಸ್ ನಿಮಗೆ FDAದಲ್ಲಿ ಕೇಳೋ ಚಾನ್ಸಸ್ ಇರ್ತಾವೆ. ಕ್ವಶನ್ ನೋಡ್ರಿ ಥರ್ಡ್ ಕ್ವಶನ್ ಯಾವ ರೀತಿ ಇದೆ ಅಂದರೆ ಇಲ್ಲಿ ಬಾಕ್ಸ್ ಕೊಟ್ಟಿದ್ದಾನೆ, ಈ ರೀತಿ ಕೊಟ್ಕೊಂತ ಹೋಗಿದ್ದಾನೆ. ಕ್ವಶನ್ ಮಾರ್ಕ್ ಇಲ್ಲಿದೆ, ಇಲ್ಲಿದೆ.
ಯಾವ ರೀತಿ ಕೊಟ್ಟಿದ್ದಾನೆ ನೋಡ್ರಿ, 5, 28, 3 ಕೊಟ್ಟಿದ್ದಾನೆ, ಇಲ್ಲಿ 11, 125, 4 ಕೊಟ್ಟಿದ್ದಾನೆ, 9 ಗ್ಯಾಪ್ ಕೊಟ್ಬಿಟ್ಟು ಇಲ್ಲಿ 11 ಅಂತ ಕೊಟ್ಟಿದ್ದಾನೆ. ಫಸ್ಟ್ ನೀವು ಈ ಥರ ಸೀಕ್ವೆನ್ಸ್ ಆಗಿ ನೋಡ್ರಿ, ಟ್ಯಾಲಿ ಆಗುತ್ತೇನೆ, ಬರಲ್ಲ. ಇದನ್ನ ನೋಡ್ರಿ, ಇಲ್ಲಿ ಬರಲ್ಲ. ಇದನ್ನ ನೋಡ್ರಿ, ಇಲ್ಲಿ ಯಾವುದು ಸಿಂಕ್ ಆಗಲ್ಲ. ಇದು ಯಾವ ರೀತಿ ಇದೆ ಕ್ವಶನ್ ಅನ್ನೋದನ್ನ ಇಲ್ಲಿ ನಾವು ಬಿಡಿಸಿ ತೋರಿಸಿ ನೋಡ್ರಿ. ಇವೆರಡನ್ನ ಲಿಂಕ್ ಮಾಡಿದ್ದಾನೆ, ಮಿಡ್ಲು ಪ್ರಾಡಕ್ಟ್ ಬಂದಿದೆ. ಇವೆರಡನ್ನ ಯಾವ ರೀತಿ ಲಿಂಕ್ ಮಾಡಿದ್ದಾನೆ ಅಂದ್ರೆ ಇಲ್ಲಿ 5 ಸ್ಕ್ವೇರ್ ಪ್ಲಸ್ ಮಾಡಿ ಕೊನೆಯ ಸಂಖ್ಯೆನ ಇಲ್ಲಿ ಪ್ಲಸ್ ಮಾಡಿದ್ದಾನೆ. 5 ಸ್ಕ್ವೇರ್ ಅಂದರೆ 25. ನೆಕ್ಸ್ಟ್ ಪ್ಲಸ್ ಇಲ್ಲಿ 3 ಮಾಡಿದ್ದಾನೆ, ಅಂದರೆ ಇಲ್ಲಿ 28 ಬಂತಂತ ಅರ್ಥ, ಮಿಡಿಲ್ ನಂಬರ್. ನೆಕ್ಸ್ಟ್ ಅದೇ ಥರ ಈ ಸೀಕ್ವೆನ್ಸ್ ನೋಡ್ರಿ, ಅಂದರೆ ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ ಯಾವ ರೀತಿ ಕೇಳೋ ಚಾನ್ಸಸ್ ಇರ್ತದೆ ಅಂತೇಳಿ. 11 ಸ್ಕ್ವೇರ್ ಮಾಡಿದ್ದಾನೆ, ಅಂದರೆ 11ರದ ವರ್ಗ ಕಂಡುಹಿಡಿದಿದ್ದಾನೆ. ಪ್ಲಸ್ ಕೊನೆ ಸಂಖ್ಯೆ ಯಾವುದು 4 ಇದೆ. 11ರ ವರ್ಗ ಎಷ್ಟು? 121 ಪ್ಲಸ್ 4 125. ಇಲ್ಲಿ 125 ಕೊಟ್ಟಿದ್ದಾನೆ. ಅಂದರೆ ನೆಕ್ಸ್ಟ್ ಯಾವುದು ಉಳಿತಿಲ್ಲಿ 9 ಇಳಿದೆ. 9 ಅದೇ ಸೀಕ್ವೆನ್ಸ್ ಥರ ತೊಗೋಬೇಕು ನೀವು. 9 ಸ್ಕ್ವೇರ್ ಪ್ಲಸ್ ಕೊನೆ ಸಂಖ್ಯೆ ಯಾವುದಾದ್ರು ಇಲ್ಲಿ 11, ಅಂದರೆ ಎಷ್ಟಾಗುತ್ತಾ? 9 81 ಪ್ಲಸ್ 11, ಅಂದರೆ ಎಷ್ಟಾಗುತ್ತೆ ಇಲ್ಲಿಗೆ ನಿಮಗೆ 92 ಆನ್ಸರ್ ಬರುತ್ತೆ. ಅಂದರೆ ನಿಮಗಿಲ್ಲಿ ಗ್ಯಾಪ್ ಕೊಟ್ಟಿದ್ದಾನೆ, ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ, ಅಲ್ಲಿ ಏನಾಗುತ್ತಾ 92 ಬರುತ್ತೆ. ಈ ಸೀಕ್ವೆನ್ಸ್ ಅರ್ಥ ಆಯ್ತಾ ನಿಮ್ಗೆ? ಇಲ್ಲಿ ಸ್ಕ್ವೇರ್ ಮಾಡಿದಾನೆ, ಲಾಸ್ಟ್ ಸಂಖ್ಯೆನ ಪ್ಲಸ್ ಮಾಡಿದಾನೆ, ಇಲ್ಲಿ ಸ್ಕ್ವೇರ್ ಮಾಡಿದಾನೆ, ಲಾಸ್ಟ್ ಸಂಖ್ಯೆನ ಪ್ಲಸ್ ಮಾಡಿದಾನೆ. ಅದೇ ರೀತಿಯಾಗಿ ನೀವು ಏನು ಮಾಡ್ಬೇಕು, ಇಲ್ಲಿ ಕ್ವಶನ್ ಕೊಟ್ಟಿರ್ತಾರಲ್ಲ ಅದನ್ನು ನೀವು ಸ್ಕ್ವೇರಿಂಗ್ ಮಾಡಿಬಿಟ್ಟು ನೀವು ಲಾಸ್ಟ್ ಕೊಟ್ಟಿರೋ ಅಂಕಿನ ನೀವು ಪ್ಲಸ್ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಆನ್ಸರ್ ಎಷ್ಟಿದೆ ಇಲ್ಲಿ? 92 ಇದೆ. ಇದೇ ರೀತಿ ಕ್ವಶನ್ಸ್ನ ಇನ್ನೊಂದೆರಡು ನೋಡೋಣ ನೋಡಿ. ಇವಾಗ ಅಂತಂದ್ರೆ ಈಗ ಫಸ್ಟ್ ನೋಡಿಲ್ಲಿ 17, 8, 5, 5 ಕೊಟ್ಟಿದ್ದಾನೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಇಲ್ಲಿ 13, 7, 5, 4 ಕೊಟ್ಟಿದ್ದಾನೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಇಲ್ಲಿ 6, 12, 6, 3 ಕೊಟ್ಟಿದ್ದಾನೆ. ನೆಕ್ಸ್ಟ್ ಇಲ್ಲಿ 10, 6, 4 ನೆಕ್ಸ್ಟ್ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ. ಇಲ್ಲಿ ಒಂದು ಅಬ್ಸರ್ವ್ ಮಾಡ್ರಿ, ಒಂದಕ್ಕೊಂದು ಲಿಂಕ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿ ನೋಡ್ರಿ. ಯಾವುದಾದ್ರೂ ಲಿಂಕ್ ಸಿಗ್ತಾ ಇದೆಯಾ ನಿಮಗೆ? ಸಿಗ್ತಾ ಇಲ್ಲಲ್ಲ. ಈಗ ನೋಡಿ, ಈಗ ಯಾವ ರೀತಿ ಕೇಳಿದಾನೆ ಅಂತಂದ್ರಿಗಿನ ಇವೆರಡನ್ನು ಇಂಟು ಮಾಡಿದ್ದಾನೆ, ಈ ಕ್ವಶನಲ್ಲಿ ಮೈನಸ್ ಮಾಡಿದ್ದಾನೆ. ಅಂದರೆ 5, 5 25 ಮೈನಸ್ 8 ಇಸ್ ಈಕ್ವಲ್ ಟು 17. 25ರಲ್ಲಿ 8 ಕಳೆದ್ರೆ 17. ಅಂದರೆ ಕೊನೆ ಎರಡು ಸಂಖ್ಯೆಗಳನ್ನು ಇಂಟು ಮಾಡಿ ಇಲ್ಲಿ ನಿಮಗೆ ಮೈನಸ್ ಮಾಡಿದ್ದಾನೆ. ಅದೇ ರೀತಿಯಾಗಿ ಸೆಕೆಂಡ್ ನೋಡ್ರಿ, ಇಲ್ಲಿ 5 4 20, 20ರಲ್ಲಿ 7 ಹೋದರೆ ನಿಮಗೆ 13 ಬಂತು. ನೆಕ್ಸ್ಟ್ ನೋಡ್ರಿ, ಇನ್ನೂ ಏನಿದೆ 6 3 18, 18ರಲ್ಲಿ 12 ಹೋದ್ರೆ ಎಷ್ಟು? 6 ಬಂತು. ನಿಮ್ಗೆ ಅರ್ಥ ಆಯ್ತಲ್ಲ ಸೀಕ್ವೆನ್ಸು? ಇವೆರಡನ್ನ ಇಂಟು ಮಾಡಿ ಇಲ್ಲಿ ಮೈನಸ್ ಮಾಡ್ತಾ ಹೋಗಿದ್ದಾನೆ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಏನು ಬೇಕು? ನಿಮಗೆ ಇಲ್ಲಿ ಇಂಟು ಮಾಡೋಕ್ಕೆ ಬೇಕು. ಇಂಟು ಮಾಡೋದೇ ನಿಮಗೆ ಕ್ವಶನ್ ಮಾರ್ಕ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನೋಡ್ರಿ, ಇಲ್ಲೇನಿದೆ ಪ್ರಾಡಕ್ಟ್ ಏನು ಮಾಡಿದಾನೆ, ಇಲ್ಲಿ ಎರಡು ಸಂಖ್ಯೆಗಳನ್ನು ಇಂಟು ಮಾಡಿದ್ದಾನೆ. ಫಾರ್ ಎಕ್ಸಾಂಪಲ್ 2 ಇಂಟು 3 ತಗೋಣ. 2 ಇಂಟು 3 ಇಂಟು ಮಾಡಿ ಮೈನಸ್ 2 ಮಾಡಿದಾನೆ ಅನ್ಕೊಳ್ಳಿ. ಬಂದಿರೋ ರಿಸಲ್ಟ್ ಏನಿದೆ? 2 3 6, 6 2 ಹೋದ್ರೆ 4 ಅಂತಿದೆ. ಬಟ್ ಇಲ್ಲಿ ಏನು ಕೇಳಿದಾನೆ? ಇಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾನೆ, ಇನ್ನೊಂದು ಸಂಖ್ಯೆ ಕೊಟ್ಟಿಲ್ಲ. ಅಂದರೆ ನೀವು ಯಾವ ರೀತಿ ತೊಗೋಬೋದು? ಇಲ್ಲಿ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ 4 ಇದೇ ರೀತಿ ಇರ್ತದೆ, 2x ಮೈನಸ್ 2 ಆಗುತ್ತೆ. ಇಲ್ಲಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ, ನಾವು ಇದನ್ನು ಆಮೇಲೆ ಸಾಲ್ವ್ ಮಾಡೋಣ. ಇಲ್ಲಿ 2x ಮೈನಸ್ 2 ಆಯಿತಾ? ಮೈನಸ್ 2 ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತಾ? ಪ್ಲಸ್ ಆಗುತ್ತಾ? 4 ಪ್ಲಸ್ 2 2x ಆಗುತ್ತಾ? ಅಂದರೆ 4 ಪ್ಲಸ್ 2 ಎಷ್ಟು? 6. 6 ಅಂದರೆ ಇಸ್ ಈಕ್ವಲ್ ಟು 2x ಅಂತ ಅರ್ಥ. ಈ ರೀತಿ ಕೊಟ್ಟಾಗ ನಿಮಗೆ ಎಕ್ಸ್ ವ್ಯಾಲ್ಯೂ ಯಾವ ರೀತಿ ಮಾಡ್ಬೇಕಂತ ಹೇಳಿದ್ವಿ ನಿಮಗೆ. ಅಂದರೆ ಈ ರೀತಿ ಕೊಟ್ಟಾಗ ಏನಿಲ್ಲಿ ಎಕ್ಸ್ ಒಂದು ಸೈಡ್ ಬರುತ್ತೆ, 6 ಇಂಟು ಇದ್ದಿದ್ದು ಏನಾಗುತ್ತೆ? ಇಲ್ಲಿ ಬಾಗ್ಲೇ ಆಗುತ್ತೆ. ಅಂದರೆ 2 1 2 3. ಎಕ್ಸ್ ವ್ಯಾಲ್ಯೂ ಎಷ್ಟು ಅಂತ ಬಂತು ನಿಮ್ಗೆ? ಇಲ್ಲಿ 3 ಅಂತ ಬಂತ. ಇಲ್ಲಿ ನೋಡ್ರಿ, ಇಲ್ಲಿನೂ 3 ಅಂತಿದೆ. ನಿಮ್ಗೆ ಆನ್ಸರ್ ಒಂದು ಟೈರ್ ಆಗುತ್ತೆ ನೋಡ್ರಿ. ಅಂದರೆ ನಿಮ್ಗೆ ಈ ಪ್ಲೇಸ್ ಕಂಡುಹಿಡಿತಾ ಇದ್ದೀವಿ ನಾವು. 2 ಇಂಟು 3 6, 6 2 ಹೋದ್ರೆ 4. ಅಂದ್ರೆ ಈಗ ಸೇಮ್ ಇದೇ ಸ್ಟೆಪ್ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನ ಫೈಂಡ್ ಔಟ್ ಮಾಡೋಣ. ಇಲ್ಲಿ ನೋಡ್ರಿ, ಸ್ವಲ್ಪ ಕಾನ್ಸಂಟ್ರೇಟ್ ಕೊಡ್ರಿ ನೀವು. ಇಲ್ಲೇನು ಕೊಟ್ಟಿದ್ದಾನೆ? ಇಲ್ಲಿ 4 ಇಂಟು ಎಕ್ಸ್ ಕೊಟ್ಟಿದ್ದಾನೆ. ಫಸ್ಟ್ ಇಲ್ಲಿ ರಿಸಲ್ಟ್ ಏನು ಕೊಟ್ಟಿದ್ದಾನೆ? ಫಾರ್ ಎಕ್ಸಾಂಪಲ್
4 ಇಂಟು ಎಕ್ಸ್ ಮೈನಸ್ 6 ಇಸ್ ಈಕ್ವಲ್ ಟು 10. ಇಷ್ಟು ಇಕ್ವೇಷನ್. ಅಂದರೆ ಇದು ಆಲ್ರೆಡಿ ಇದು ಪ್ರೀವಿಯಸ್ಸಲ್ಲಿ ನಿಮಗೆ ಇದೇ ಥರ ಮಾಡ್ಕೊಂಡು ಬಂದಿದ್ದಾನೆ. ಈಗ ನೆಕ್ಸ್ಟ್ ಏನು ಮಾಡ್ಬೇಕು, ಇಲ್ಲಿ 4x ಆಗುತ್ತಾ, 4x ಮೈನಸ್ 6 ಇಸ್ ಈಕ್ವಲ್ ಟು 10 ಆಗುತ್ತಾ. ನೆಕ್ಸ್ಟ್ ಏನಿಲ್ಲಿ ಮೈನಸ್ ಇದ್ದಿದ್ದು ಈ ಕಡೆ ಹೋದ್ರೆ ಏನಾಗುತ್ತೆ, ರೈಟ್ ಸೈಡ್, ಅಂದರೆ ಇಸ್ ಈಕ್ವಲ್ ಟು ದಾಟ್ ಹೋದ್ರೆ ಏನಾಗುತ್ತೆ, ಇಲ್ಲಿ ಪ್ಲಸ್ ಆಗುತ್ತೆ. 4x ಇಸ್ ಈಕ್ವಲ್ ಟು 10 ಪ್ಲಸ್ 6. ನೆಕ್ಸ್ಟ್ ಏನಿಲ್ಲಿ ಎಕ್ಸ್ ವ್ಯಾಲ್ಯೂ ಈಗ ಡೈರೆಕ್ಟಾಗಿ ಕಂಡುಹಿಡಿಬೋದು ನಾವು. ಎಕ್ಸ್ ವ್ಯಾಲ್ಯೂ ಯಾವ ರೀತಿ ಆಗುತ್ತೆ, ಇಲ್ಲಿ 10 ಪ್ಲಸ್ 6 16 ಆಗುತ್ತೆ. ಇಲ್ಲಿ ಗುಣಕಾರ ಇದ್ದಿದ್ದು ಕೆಳಗಡೆ ಈ ಕಡೆ ಬಂದರೆ ಏನಾಗುತ್ತೆ, ರೈಟ್ ಸೈಡ್ ಭಾಗಾಕಾರ ಆಗುತ್ತೆ. ಫಸ್ಟ್ ರೂಲ್ ಹೇಳಿದ್ದು ನಿಮಗೆ, ಇಂಟು ಇದ್ದಿದ್ದು ಬೇರೆ ಸೈಡ್ ಹೋದ್ರಿಗೆ ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಇಂಟು ಇದ್ದಿದ್ದು ಭಾಗಾಕಾರ ಆಗುತ್ತೆ, ಭಾಗಾಕಾರ ಇದ್ದಿದ್ದು ಪ್ಲಸ್ ಆಗುತ್ತೆ ಅಂತ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ನೀವು ನೋಡ್ತಿರಲ್ಲ, ಸೇಮ್ ಇಲ್ಲಿ ಸ್ಟೆಪ್ ಆಗುತ್ತೆ. 16 ಬೈ 4 ಎಷ್ಟು, 4 ಅಂದರೆ 4 4. ಅಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಅಂತ ಅರ್ಥ, 4 ಅಂತ ಅರ್ಥ. ಇಲ್ಲಿ 4 ಹಾಕಿ ನೋಡಿ, ನಿಮಗೆ 4 ಆನ್ಸರ್ ಬಂತು. ನೀವು ಮಾಡಿರೋ ಆನ್ಸರ್ ನಿಮ್ಗೆ ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ಗೊತ್ತಾಗಬೇಕಂತಂದ್ರೆ ಏನು ಮಾಡ್ಬೇಕು, ನೀವು ಕ್ರಾಸ್ ವೆರಿಫಿಕೇಶನ್ ಮಾಡಿ ನೋಡ್ಬೋದು. 4 4 16, 16 6 ಹೋದರೆ 10, ಅಂದರೆ ನೀವು ಮಾಡಿರೋ ಸೀಕ್ವೆನ್ಸ್ ಏನಂದರೆ ಕರೆಕ್ಟ್ ಅಂತ ಇರುತ್ತೆ. ಅದೇ ನಿಮ್ಗೆ ಏನಾದರೂ ಇಲ್ಲಿ ಡೈರೆಕ್ಟಾಗಿ ನಿಮ್ಗೆ ಆಪ್ಷನ್ಸ್ ಕೊಟ್ಟಿದ್ದ ಅಂದರೆ ನೀವು ಒಂದೆರಡು ಸೀಕ್ವೆನ್ಸ್ ನೋಡಿಬಿಟ್ಟು ಆಪ್ಷನ್ ಥ್ರೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಏನಾದರೂ ನಿಮ್ಗೆ ಆಪ್ಷನ್ಸು 5 6 4 3 ಕೊಟ್ಟಿದ್ದ ಅಂದರೆ ಫಸ್ಟ್ ಆಪ್ಷನ್ಸ್ ಯಾವ ತೊಗೊಂಡ್ರಿ ನೀವು, 5 ತೊಗೊರಿ, 5 ಹಾಕೊಂಡು ಮಾಡಿ ನೋಡ್ರಿ. ಇಲ್ಲಿ 5 ತೊಗೊಂಡ್ರಿ, ಇನ್ನ 5 4 20, 20 6 ಹೋದ್ರೆ ಎಷ್ಟು, 14, ಅಂದರೆ ಇಲ್ಲಿ ಟ್ಯಾಲಿ ಆಗಲ್ಲ. ನೆಕ್ಸ್ಟ್ ಇದೆ 6 ಇದೆ, 6 4 24, 24 6 ಹೋದ್ರೆ 18, ಇಲ್ಲಿನೂ ಟ್ಯಾಲಿ ಆಗಲ್ಲ. ನೆಕ್ಸ್ಟ್ 4 ಹಾಕ್ರಿ, 4 4 16, 16 6 ಹೋದ್ರೆ ಎಷ್ಟು 10, ಅಂದರೆ ಇಲ್ಲಿ 4 ಬರುತ್ತೆ. ನೀವು ಆಪ್ಷನ್ಸ್ ಥ್ರೂ ಆದರೂ ಮಾಡ್ಬೋದು, ಇಲ್ಲಾಂದರೆ ನೀವು ಈ ಥರ ಟ್ಯಾಲಿ ಆದರೂ, ಅಂದರೆ ನೀವು ಸೀಕ್ವೆನ್ಸ್ ಹಾಕ್ಬಿಟ್ಟು ನೀವು ಟ್ರೈನು ಮಾಡ್ಬೋದು. ಎನಿವೇ ನೀವು ಆಪ್ಷನ್ಸ್ ಮೇಲೆ ಡಿಪೆಂಡ್ ಆಗೋಕ್ಕಿಂತ ಮೊದಲು ನೀವು ಮಾಡೋದು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ. ಇಲ್ಲಿ ನೆಕ್ಸ್ಟ್ ಕ್ವಶನ್ ವೆರಿ ಸಿಂಪಲ್ ಇದೆ. ನಾನೊಂದು ಹಾರ್ಡ್ ಕ್ವಶನ್ ಹೇಳ್ತಾ ಇದ್ದೀನಿ, ಅದ್ರ ನಂತರ ಏನು ಮಾಡ್ತಿದ್ದೀನಿ, ಒಂದು ಸಿಂಪಲ್ ಕ್ವಶನ್ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನಿಮಗೆ ಅರ್ಥ ಮಾಡ್ಕೊಳಕ್ಕೆ ಮತ್ತು ಸ್ವಲ್ಪ ತಿಳ್ಕೊಳಕ್ಕೆ ಏನಾಗುತ್ತೆ ಅಂದರೆ ನಿಮಗೆ ಈಸಿ ಆಗುತ್ತೆ. ಇದು ಭಾಳ ಸಿಂಪಲ್ ಇದೆ ನೋಡ್ರಿ. ಒಂದ್ಸಲ ನೀವು ಟ್ರೈ ಮಾಡಿನೇ ನೋಡ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿದ್ಮೇಲೆ ಇಲ್ಲಿ ವಿಡಿಯೋ ನೋಡ್ರಿ. ಈಗ 43ರಲ್ಲಿ 41 ಹೋದ್ರೆಷ್ಟು, 43ರಲ್ಲಿ 41 ಹೋದರೆ 2 ಬರುತ್ತೆ. ಅಂದರೆ ಇಲ್ಲಿ ಏನು ಮಾಡಿದ್ದಾನೆ ಅಂತಂದರೆ ಇಲ್ಲಿ 2 ಸ್ಕ್ವಯರ್ ಮಾಡಿದ್ದಾನೆ. ಅಂದರೆ ಮಧ್ಯದಲ್ಲಿರುವ ಸಂಖ್ಯೆಯನ್ನು ತಗೊಂಡು ಕೊನೆಯಲ್ಲಿರುವ ಸಂಖ್ಯೆಯನ್ನು ಮೈನಸ್ ಮಾಡಿಬಿಟ್ಟು ಆ ಬಂದಿರೋ ಇದು ಅಂಶದಲ್ಲಿ ಅದರಲ್ಲಿ ಸ್ಕ್ವಯರ್ ಮಾಡಿದ್ದಾನೆ. ಇಲ್ಲಿ 43ರಲ್ಲಿ 41 ಹೋದರೆ 2 ಬರ್ತದೆ, 2ನ್ನ ಸ್ಕ್ವಯರ್ ಮಾಡಿದ್ದಾನೆ. ನೆಕ್ಸ್ಟ್ ನೋಡ್ರಿ 53ರಲ್ಲಿ 47ನ ಕಳ್ರಿ, ಎಷ್ಟು ಬರುತ್ತೆ ನಿಮಗೆ, 6 ಬರುತ್ತೆ. 6ನ್ನ ಏನು ಮಾಡಿದಾನೆ ನೋಡ್ರಿ, ಇಲ್ಲಿ 6ನ್ನ ಸ್ಕ್ವಯರ್ ಮಾಡಿದ್ದಾನೆ. ನೆಕ್ಸ್ಟ್ ಏನಿಲ್ಲಿ 61ರಲ್ಲಿ ಎಷ್ಟು ಕಳೆದ್ರೆ 4 ಬರುತ್ತೆ, 4 ಅಂದರೆ ಏನು, 2 ಅಂತ ಅರ್ಥ. ಸೇಮ್ ಹಚ್ಕೊಳ್ಳೋಣ ನೋಡ್ರಿ. ಇಲ್ಲಿ ಎಕ್ಸ್ ಇದೆ, 61 ಮೈನಸ್ ಎಕ್ಸ್ ಇದೆ. ಇಲ್ಲೇನಿದೆ, ಇಲ್ಲಿ ಸ್ಕ್ವಯರ್ ಇದು 4ರದು ರೂಟ್ ಯಾವುದು, ಸ್ಕ್ವಯರ್ ರೂಟ್ ಅಂದ್ರೆ ಹಿಂಗೆ ಕಂಡು ಹಿಡಿತೀರಲ್ಲ, ರೂಟ್ ಕಂಡು ಹಿಡಿದಿದೆ, ಸ್ಕ್ವಯರ್ ರೂಟ್ ಅಂದರೆ 2 ಬರುತ್ತೆ. 2 ಸ್ಕ್ವಯರ್ ಎಷ್ಟು, 4 ಅಂತ ಅರ್ಥ. ಅಂದರೆ ಇಲ್ಲಿ 4 ಅಂತ ಡೈರೆಕ್ಟ್ ಇದೆ ಅಂದರೆ ನಿಮಗೆ ಮಿನಿಮಮ್ ಇದು ಗೊತ್ತಿರುತ್ತೆ ಆಲ್ರೆಡಿ, ನೀವೆಲ್ಲ ತುಂಬ ಲೆಕ್ಕ ಮಾಡಿದ್ರೆ. ಇಲ್ಲಿ 4 ಬಂದಿದ್ರೆ ಇಲ್ಲಿ 4 ಬಂದಿದ್ರೆ ಇಲ್ಲಿ 2 ಸ್ಕ್ವಯರ್ ಇರುತ್ತೆ, ಇಲ್ಲಿನೂ 2 ಸ್ಕ್ವಯರ್ ಇರುತ್ತೆ. ಅಂದರೆ ಇಲ್ಲಿ ರಿಸಲ್ಟ್ ಏನು ಬಂದಿರ್ತದೆ, 61ರಲ್ಲಿ ಯಾವ ಸಂಖ್ಯೆಯನ್ನು ಕಳೆದ್ರೆ ನಿಮಗೆ 2 ಬರುತ್ತೆ ಅಂತ ಅರ್ಥ. ಇಲ್ಲಿ 61ರಲ್ಲಿ ಮೈನಸ್ ಎಕ್ಸ್ ವ್ಯಾಲ್ಯೂ ಮಾಡಿದ್ರೆ 2 ಬರುತ್ತೆ ಅಂತ ಕೇಳುತ್ತೆ. ಈಗ 61ರಲ್ಲಿ ನೀವು 2 ಕಳೆದ್ರೆ ಎಷ್ಟು ಬರ್ತದೆ, ಎಕ್ಸ್ ವ್ಯಾಲ್ಯೂ 59 ಬರುತ್ತೆ. ಅಂದರೆ ಇಲ್ಲಿರುವ ಸಂಖ್ಯೆ ಯಾವುದು ನಿಮಗೆ 59 ಆಗುತ್ತೆ. ಅರ್ಥ ಆಯ್ತಾ? 61ರಲ್ಲಿ 59 ಕಳೆದ್ರೆ 2 ಬರುತ್ತೆ, 2ನ್ನ ಸ್ಕ್ವಯರ್ ಮಾಡಿದೆ ಅಂದರೆ 4 ಬಂದಿದೆ. ಸ್ವಲ್ಪ ನಿಮಗೆ ಇಂಚು ಮಿಂಚು ಕೇಳ್ತಿರ್ತಾನೆ, ಪ್ರತಿ ಸಲ ಇದೇ ರೀತಿ ಕೇಳಲ್ಲ ಸೀಕ್ವೆನ್ಸಾಗಿ, ನಿಮಗೆ ಸ್ವಲ್ಪ ಏರುಪೇರು ಈ ಥರ ಆದರೂ ಕೇಳ್ಬೋದು. ಅದನ್ನು ಯಾವ ರೀತಿ ಕ್ವಶನ್ ಫ್ರೇಮ್ ಮಾಡ್ತಾನೆ ಅನ್ನೋದನ್ನು ನಾವು ಇಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇವತ್ತಿಗೆ ನೀವು ಇಷ್ಟು ಪರ್ಫೆಕ್ಟ್ ಆಗಬೇಕು. ಇಷ್ಟು ಪರ್ಫೆಕ್ಟ್ ಆದಮೇಲೆ ಏನಂತಂದರೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಏನಾಗಂದರೆ ನಮ್ಮ ಕ್ಲಾಸನ್ನು ನಾವು ಸ್ಪೀಡಪ್ ಮಾಡ್ಬೋದು. ಅವಾಗ ನೀವು ಏನಾಗುತ್ತೆ ಅಂದರೆ ಹೆಚ್ಚು ಅಂಶಗಳನ್ನು ಮಗು ಹೆಚ್ಚು ಎಕ್ಸಾಂಪಲ್ಸ್ ನೀವು ತಿಳ್ಕೊಳಕ್ಕೆ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ಆ್ಯಂಡ್